ಸೊ 18 ವರ್ಷದಿಂದ ತುಂಬ ಕಷ್ಟಪಟ್ಟು ಆರ್ ಸಿ ಬಿ ಅವರು ಲೈಕ್ ದೇ ಹ್ಯಾವ್ ಎಂಟರ್ಡ್ ದ ಫೈನಲ್ಸ್. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಇದೇ ಖುಷಿಯಾಗಿ ನಾವು ಜರ್ನಳ್ಳಿ ಗ್ರಾಮಸ್ಥರಲ್ಲಿ ಸೇರಿಕೊಂಡು ಅಣ್ಣಮ್ಮನ ನಾವು ಕರ್ಕೊಂಡು ಇದೇ ಸೆಲೆಬ್ರೇಷನ್ಗೋಸ್ಕರ ಮತ್ತು ಅಣ್ಣಮ್ಮನ ಆಶೀರ್ವಾದದಿಂದ ಆರ್ ಸಿ ಬಿ ಗೆದ್ಕೊಂಬರಲಿ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಆಲ್ ದಿ ಬೆಸ್ಟ್ ಫಾರ್ ಆರ್ ಸಿ ಬಿ ಆ್ಯಂಡ್ ಆಲ್ ಸಿ ಬಿ ಫ್ಯಾನ್ಸ್. ಆ್ಯಂಡ್ ದಿಸ್ ಈಸ್ ಅ ವೆರಿ ಮಚ್ ಲೈಕ್ ಏನಂದರೆ ಒನ್ ಆಫ್ ದ ಮೆಮೊರೇಬಲ್ ಥಿಂಗ್ ಫಾರ್ ಟುಡೇ ಆ್ಯಂಡ್ ದಿಸ್ ನೈಟ್. ಆ್ಯಂಡ್ ದೆನ್ ಇದು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಆಗಲಿ ಎಷ್ಟೋ ಸೆಲೆಬ್ರೇಷನ್ಸ್ ಬಂದು ಬ್ಯಾಂಗ್ಳೂರು ವಿಲ್ ಬಿ ಲೈಕ್ ಫುಲ್ ಕ್ರೌಡ್ ಆಗಿರುತ್ತೆ. ಸೊ ಇವತ್ತೇನ ಗೆದ್ದರೆ whole road will be filled and complete Bangalore will be screaming. ಇಲ್ಲ ಬ್ರೋ, ನಾನು ಡಿಸ್ಕ್ಲೈಮರ್ ಕೊಟ್ಬಿಟ್ಟಿದ್ದೀನಿ. ಇವತ್ತು ಒಂದು 12:30 1 ಗಂಟೆ ಕಾಲದಲ್ಲಿ ಒಂದು ಅರ್ಧ ಗಂಟೆ ಭೂಕಂಪ ಆಗೋ ಸಾಧ್ಯತೆಗಳಿದೆ. ಎಲ್ಲ ಎದೆ ಗಟ್ಟಿ ಇಲ್ದಿರೋ ಕಂಬ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳಿ. ಆಗತ್ತೆ, ಪಕ್ಕ ಆಗತ್ತೆ, ಹಾಗೆ ಆಗತ್ತೆ. ಸೊ ಅರ್ಥ್ಕ್ವೇಕ್ ಆಗೋ ಚಾನ್ಸಸ್ ಇರೋದ್ರಿಂದ ಸೊ ಎಲ್ಲಾರು ನಾನು ಹೇಳೋದಂದ್ರೆ ದೇರ್ ವಿಲ್ ಬಿ ಆರ್ ಸಿ ಬಿ ಅನ್ನೋದು ಒಂದು ವರ್ಡ್ echo ಆಗಬೇಕು. ದಿಸ್ echo should be all over the world. So it should from the center of the Bangalore RCB should echo all over the world and this night it's going to happen. So all the best. But we already celebrated. ಆದ್ರೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದೀವಿ ಅಲ್ಲಿಂದ ಅಣ್ಣಮ್ಮನಿಂದ. So ಈ ವರ್ಷ ಏನಾಗುತ್ತೆ, ಈ ವರ್ಷ ಆಗ್ಲೇಬೇಕು. 100 ಸಲ ಸೋತ್ರು ಆರ್ಸಿಬಿನೇ, 500 ಸಲ ಸೋತ್ರು ಆರ್ಸಿಬಿ. ಜೈ ಆರ್ಸಿಬಿ! ಈ ವರ್ಷದ ಕಿಚ್ಚು ಇವತ್ತು ಹೊರಗೆ ಹಾಕ್ತೀವಿ. ಜೈ ಆರ್ಸಿಬಿ! Okay. Thank you man, all the best for yourself also. And then I mean I don't know, I haven't watched your YouTube, but all the best for your channel and everything. And then I don't know, you're taking a lot of effort for RCB. That's more important man. Thank you brother, thank you. ಜೈ ಆರ್ಸಿಬಿ! ಸೊ ಗೈಸ್, ಇವರು ಒಂದು ಅಣ್ಣಮ್ಮನ್ ಆರ್ಸಿಬಿ ಮ್ಯಾಚ್ ಇರೋದ್ರಿಂದ ಇವತ್ತು ಜರಗನಹಳ್ಳಿಲಿ ಅಣ್ಣಮ್ಮ ಕೂರ್ಸ್ತಾ ಜರಗನಹಳ್ಳಿ ಅಣ್ಣಮ್ಮ ಕೂರ್ಸಿ JP ನಗರ್ 6th phase ಜರಗನಹಳ್ಳಿಲಿ ಇವತ್ತು ನಾವು ಅಣ್ಣಮ್ಮ ಕುಣಿಸ್ತಾ ಇದೀವಿ. ಸೊ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಕುಣಿಸ್ತಾ ಇದೀವಿ. ಸೊ ಕೋಇನ್ಸಿಡೆನ್ಸ್ಲಿ ಟುಡೇ ವಿ ಹ್ಯಾವ್ ಆರ್ ಸಿ ಬಿ ಮ್ಯಾಚ್. ಆ್ಯಂಡ್ ದೆನ್ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ. ನಾವು ಅಣ್ಣಮ್ಮನು ಇದೆ ನಮ್ಮ ಬೆಂಗಳೂರಿಗೆ ತಾಯಿ. ಬೇಸಿಕಲಿ ಅಣ್ಣಮ್ಮ ಬಂದ್ಬಿಟ್ಟು ಬೆಂಗಳೂರಿಗೆ ತಾಯಿ ಅಂತಾನೆ ಎಲ್ಲಾ ಕಡೆ ಪೂಜಿಸ್ತಾರೆ, ಎಲ್ಲಾ ಕಡೆ ಅವ್ರನ್ನ ಕರ್ಸ್ಕೊಂತಾರೆ. ಇವತ್ತು ಅದೇ ತಾಯಿನ ಬೇಡ್ಕೊಂಡು ಆರ್ ಸಿ ಬಿ ಅದು ಬೆಂಗಳೂರು ಗೆದ್ಕೊಂಡ್ ಬರ್ಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ. ದೇವ್ರ ಕೂಡ್ಸಿ ರ್ಯಾಲಿ ಮಾಡ್ತಾ ಇದಾರೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಕಪ್ ಬ್ರೋ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರೋ. ನೀವೇನಾದ್ರು ಹೇಳ್ತೀರಾ ಆರ್ಸಿಬಿಗೆ? ಒನ್ಲೈನರ್ಸ್ ಡೈಲಾಗ್ಸ್, ಒನ್ಲೈನರ್ಸ್. ಓನ್ಲಿ ಆರ್ಸಿಬಿ ಕಪ್ ಗೆಲ್ಲಬೇಕಷ್ಟೇ. ಇಡೀ ಜಗತ್ಗೆ ಗೊತ್ತು. ಓಕೆ, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಆರ್ಸಿಬಿ ಗೊತ್ತು ಏನು ಅಂತ. ಈ ವರ್ಷ ನಾವೇ ಕಪ್ ಗೆಲ್ಲೋದು. ಯಾರು ಎದುರಾಕೊಳ್ಳಕ್ ಆಗಲ್ಲ, ಆರ್ಸಿಬಿನ ಎದುರಾಕೊಳ್ಳಕ್ ಆಗುತ್ತಾ? ಚೆನ್ನೈಯರ್ ಯಾವತ್ತಿದ್ರು ಕೆಳಗಡೆನೆ ಇರ್ಬೇಕು. ನಾವ್ ಹೆಂಗೆ ಇವತ್ ಮೇಲೆ ಇರೋದು, ನೀವ್ ಹೆಂಗೆ ಪಾತಾಳದಲ್ಲಿ ಇದ್ದೀರಾ ಹಂಗೇ ಇರ್ಬೇಕು. ಇನ್ಮೇಲೆ ನಾವ್ ಮೇಲೆ, ನೀವ್ ಕೆಳಗಡೆ ತುಳಿತಾ ಇರ್ತೀವಿ, ತುಳಿಸ್ಕೊತಾ ಇರ್ಬೇಕು ಇನ್ಮೇಲೆ. ಇಷ್ಟು ವರ್ಷ, ಇಷ್ಟ ದಿನ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ನಮ್ ಫಿಲಿಪ್ ಸಾಲ್ಟ್ ಹೋಗಿ ವಾಪಸ್ ಬಂದವನೇ. ಫೈನಲ್ಸ್ ಬಂದಿದೆ, ಏನಂತೀರಾ ಬ್ರೋ? ಫೈನಲ್ಸ್ ಬಂದಿರೋದಂತೂ ತುಂಬಾ ಖುಷಿ ಇದೆ. 18 ವರ್ಷದಿಂದ ಕಾದು ಸಾಕಾಗೋಗಿದೆ, ಕಪ್ ಗೆಲ್ದಿಲ್ಲ. ನಾವು ಆಲ್ರೆಡಿ 3 ಸತಿ ಫೈನಲ್ ಅಲ್ಲಿ ಬಂದು ಸೋತಿ ಹೋಗಿದೀವಿ. ಇದು 4ನೇ ಸತಿ ಬಂದಿರೋದು. ಈ ಸತಿ ಅಂತೂ 100% ಗೆದ್ದೇ ಗೆಲ್ತೀವಿ. ನೋಡಿ, ನಮ್ ಫಿಲಿಪ್ ಸಾಲ್ಟ್ ಫಾರಿನರ್ ಆದ್ರೂ ಪಾಪ ಅವ್ನಿಗೆ ಮಗು ಹುಟ್ಟಿದೆ ಇವತ್ತು. ನೆನ್ನೆ ಹೋಗಿ ಇವತ್ತು ಮಾರ್ನಿಂಗ್ ಆಗ್ಲೇ ತಿರ್ಗಾ ರಿಟರ್ನ್ ಬಂದವರಲ್ಲ, ಇದೆಲ್ಲ ಕ್ರೇಜ್, ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಆಮೇಲೆ ABD, ಆಮೇಲೆ ಕ್ರಿಸ್ ಗೇಲ್ ಅವರೆಲ್ಲ ಬಂದಿಲ್ಲ ನೋಡ್ಬೇಕು ಅಂತ ಇಲ್ಲ, ಏನೋ ಆಡಿದ್ರಿ ಹೋದ್ರಿ ಅಂತ ಇರ್ಬೋದು. ಬಟ್ RCB ಅನ್ನೋ ಒಂದು ಅಭಿಮಾನ ಇದೆಯಲ್ಲ, ಆ ಅಭಿಮಾನಕ್ಕೆ ಎಷ್ಟು ಕೋಟಿ ಕೊಟ್ರು, ಎಷ್ಟು ಕೋಟಿ ಬಂದ್ರು ಅವ್ರಿಗೆ ನಾವು ಋಣ ತೀರ್ಸಕ್ಕಾಗಲ್ಲ. ಆ ತರ RCB ಅಂದ್ರೆ RCB ಗೊತ್ತು ಯಾರಿಗೂ ಇಲ್ಲ. ಚೆನ್ನೈಯರ್ ಅವರೆಲ್ಲ ಅಂತ ಸೂಳ ಮಕ್ಳು ಇನ್ನು ಇಡೀ ಪ್ರಪಂಚದಲ್ಲೇ ಹುಟ್ಟಬಾರ್ದು. ಅವ್ರಂತ ಕಚ್ಚಡ ಇನ್ನಿಲ್ಲ. ಆದ್ರೂ ನಮ್ಮ RCB ಅವರು ಈ ಸತಿ ಕಪ್ ಗೆಲ್ದೆ ಗೆಲ್ತಾರೆ. ಒಂದ್ 4-5 ಜನ ಹೇಳೋರೆ, ನಾವು RCB ಕಪ್ ಹೊಡೆದ್ಬಿಟ್ರೆ ಅರ್ಧ ಬುಲ್ಡೆ ಬೋಡ್ಸ್ಕೊಂತೀವಿ, ಅರ್ಧ ಮೀಸೆ ಬೋಡ್ಸ್ಕೊಂತೀವಿ ಅಂತ. ಅವರೆಲ್ಲ ಬ್ಲೇಡ್ ಎತ್ಕೊಂಡು ರೆಡಿ ಆಗಿರ್ರಿ. ರಾತ್ರಿ 12 ಗಂಟೆ ಒಳಗೆ ಎಲ್ಲ ಕಟ್ ಮಾಡಿಸ್ತಾರೆ. ನಿಮ್ಗೆಲ್ಲರಿಗೂ ನೋಡಿ ಕಟ್ ಮಾಡ್ಕೊಂಡು ನೀವು ಅರ್ಧ ಓಡಾಡ್ಬೇಕು. ನಿಮ್ ತಾಕತ್ತಿದ್ರೆ, ನಿಮ್ ದಮ್ಮಿದ್ರೆ ಓಡಾಡ್ರಿ. ಅದೇ ನಿಮ್ಗಿರೋದು. ಜೈ RCB. ಈ ಸತಿ ಕಪ್ ನಮ್ದೇ. ಜೈ RCB. ಅಣ್ಣ, ಪಂಜಾಬ್ನ ಒಂದು ಇದು ಗೆದ್ದಿಲ್ಲ, ಕಪ್ಪು ಗೆದ್ದಿಲ್ಲ. ಸೊ ಇಫ್ ಇನ್ ಕೇಸ್ ಅದು ಗೆಲ್ಲ ತರ ಇದ್ರೆ ಬಿಟ್ಕೊಡ್ತೀರಾ ಹೇಗೆ? ಅಣ್ಣ, ನಮ್ ಪ್ರೀತಿಜಿಂತ ಬಂದು ನಮ್ ಪ್ರೀತಿಜಿಂತ ಅವಳನ್ನ ಪ್ರೀತಿ ಮಾಡ್ತೀವಿ ಹೊರತು ಕಪ್ ಮಾತ್ರ ಕೊಡಕ್ ಹೋಗಲ್ಲ ಅವಳಿಗೆ. ಯಾಕಂದ್ರೆ ಅವಳು ನಮ್ ಜೊತೆ ಯಾವಾಗ ಪ್ರೀತಿಯಾಗೆ ಇರ್ಲಿ. ಕಪ್ಪು ಇದೊಂದ್ಸತಿ ನಮ್ಗೆ ಬಿಟ್ಕೊಡ್ಲಿ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರಿಗೆ ಬಿಟ್ಕೊಡೋಣ. ಅವ್ರು ಹೊಡೆದಿಲ್ಲ, ನಮ್ ಖುಷಿ ಇದೆ. ಅವ್ರು ಹೊಡೆದ್ರು ಖುಷಿ ಇದೆ. ಬಟ್ ಬೇರೆ ಟೀಮ್ ಮೇಲೆ ಬಂದು ಹೊಡೆದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಖುಷಿ ಪಡ್ತಾ ಇದ್ವಿ. ಬಟ್ ಇದು ನಮ್ಮ RCB. ನಾವು ಎದೆ ಒಳಗೆ 18 ವರ್ಷದಿಂದ ಕಿಚ್ಚನ್ನು ಹಚ್ಕೊಂಡು ಬೆಳೆದಿದ್ದೀವಿ. ಆದ್ರೆ ಇವತ್ತು ನಾವು ಬಿಟ್ಕೊಡಕ್ ಆಗಲ್ಲ. ಯಾಕಂದ್ರೆ ಅವ್ರಿಗೆ ನಾವು ಪ್ರೀತಿ ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಅವರು ಮಾಡಿದ್ರು ನಾವು ಚೇಂಜ್ ಮಾಡ್ತೀವಿ. ಏನೇ ಮಾಡಿದ್ರು ಅವ್ರನ್ನ ಮಾತ್ರ ನಾವು ಗೇಲಿ ಮಾಡಕ್ ಹೋಗಲ್ಲ. ಬಟ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾರೆ, ಚೆನ್ನಾಗಿ ಒಳ್ಳೆ ಟೀಮ್ ಮಾಡಿದ್ರೆ.
ಬಟ್ ಆದ್ರೂ ನಮ್ಮ RCB ಮಾತ್ರ ಗೆಲ್ಲೇಬೇಕು. RCB ನಾವು ಕಪ್ ಮಾತ್ರ ಬಿಟ್ಕೊಡಕ್ ಚಾನ್ಸ್ ಇಲ್ಲ ಗುರು. ಅಣ್ಣ ಹೇಸಲ್ವುಡ್ ಪ್ರತಿ IPL ಟೀಮ್ ಅಲ್ಲಿ ಇರೋದ್ರಿಂದ ಎಲ್ಲಾ ಟೀಮು ಗೆಲ್ತಾ ಬಂದಿದೆ. ಸೊ ಆ ಒಂದು ಪ್ರಿಡಿಕ್ಷನ್ ಈ ಸಲನು ಇಟ್ಟಾಗತ್ತಂತೀರಾ? ಸರ್ ವರ್ಕ್ ಆಗೇ ಆಗುತ್ತೆ. ಯಾಕಂದ್ರೆ ಹೇಸಲ್ವುಡ್ ಹೋಗಿ ವಾಪಸ್ ಬಂದವರು, ಅವರು ವಾಪಸ್ ಬಂದ್ಮೇಲೆ ಗೆದ್ದಿದ್ರೆ. ಹೋದಾಗ ಒಂದ್ ಮ್ಯಾಚ್ ಸೋತಿದೀವಿ ನಾವು, ಬಟ್ ಅವರು ರಿಟರ್ನ್ ಬಂದ್ಮೇಲೆ ನಾವು ಗೆದ್ದಿದೀವಿ ಆ ಮ್ಯಾಚ್. ಬಟ್ ಈ ಸತಿನೂ ಫೈನಲ್ ಅಲ್ಲಿ ನಾವು ಗೆಲ್ಲ ಚಾನ್ಸಸ್ ಇದೆ. ನಮ್ಗೆ ಮೇನ್ ಇರೋದು ಹೇಸಲ್ವುಡ್ ಮತ್ತೆ ಇವರು ಹೇಳು ಸ್ವಲ್ಪ ನಮ್ಗೆ ಮ್ಯಾಚ್ ಅವ್ರು ವಿಕೆಟ್ ತೆಗ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ರನ್ ಕಂಟ್ರೋಲ್ ಮಾಡಿದ್ರೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫಿಲಿಪ್ಸ್ ಆಲ್ಟ್ ರಿಟರ್ನ್ ಬಂದಿರೋದು ನಮ್ಗೆ ತುಂಬಾ ಖುಷಿ ಇದೆ. ಬಟ್ ಅವರು ರನ್ ಹೊಡೆದಿರ್ತಾರೆ. ಇವತ್ತು ಕೊಹ್ಲಿ ಅಂತೂ ಬಾರ್ಸೆ ಬರ್ಸ್ತಾರೆ ಅವ್ರಂತೂ ನಾವು ಡೌಟೇ ಇಲ್ಲ. ನಮ್ಗೆ ಎಲ್ಲದಕ್ಕಿಂತ ನಮ್ಗೆ ಕರಿಚಿರತೆ ಒಂದಿದೆ. ಯಾರು ಆದ್ರೂ ಕರಿಚಿರತೆ ಅಂತ ಬಂದೆ ನಮ್ಗೆ ಮಿನಿಮಮ್ ಅಂದ್ರೂ ಒಂದು 50 ಆದ್ರೂ ಹೊಡೆದಿದ್ದಾರೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ. ಅದು ಇವತ್ತು ನೆರವೇರಿಸ್ತಾರೆ ಅನ್ನೋದು ನಮ್ಗೆ ಎಲ್ಲರಿಗೂ ಕುತೂಹಲ ಇದೆ. ಓಕೆ ಅಣ್ಣ, ಓಕೆ. ಕೊನೆಗೆ ಏನು ಹೇಳ್ತೀರಾ? ಜೈ RCB ಸರ್. ಥ್ಯಾಂಕ್ ಯು ಬ್ರದರ್. ಎಲ್ಲನಾ ಇಲ್ಲ ಸರ್, ಎಲ್ಲ ಇಲ್ಲೇ ಸಿಗೋದು ಖಾಲಿ. ಹೋಗ್ಬೇಕು. ಥ್ಯಾಂಕ್ ಯು ಬ್ರದರ್. ಬ್ರೋ ರೋಮಿಂಗ್ ರಾವ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಬರತ್ತೆ ನೋಡಿ. ಸರ್ ನಮ್ಮ RCB ಇವಾಗ ಫೈನಲ್ಸ್ ಬಂದಿದೆ. ಸೊ ಏನ್ ಹೇಳ್ತೀರಾ ಸರ್? RCB ಫೈನಲ್ ಬಂದಿದೆ, ತುಂಬಾ ಖುಷಿ ಆಗ್ತಾ ಇದೆ. ಹಿಮ್ಮೇಲೆ ಹೇಳ್ತಾರೆ 18 ವರ್ಷದ ಮೇಲೆ ಬಂದಿದೆ ಅಂದ್ರೆ ಇದು ಕಪ್ ನಮ್ದು ಕರ್ನಾಟಕ ಕಪ್ ಬಂದೇ ಬರುತ್ತೆ, ಗೆಲ್ಲುತ್ತೆ. ಸರ್ RCB ಫೈನಲ್ಸ್ ಬಂದಿದೆ, ಎಷ್ಟು ಖುಷಿ ಆಗಿದೆ, ಏನಂತೀರಾ? ಫುಲ್ ಖುಷಿ, ಫುಲ್ ಹ್ಯಾಪಿ. ಕಪ್ಪು ವಿನ್ ಆಗುತ್ತೆ. ವಿನ್ ಅಂತೀರಾ? ಸೊ ಇಫ್ ಇನ್ ಕೇಸ್ ವಿನ್ ಆಗಿಲ್ಲ ಅಂದ್ರೆ ಏನ್ ಹೇಳ್ತೀರಾ ಸರ್? ವಿನ್ ಆಗಿದ್ರೆ ಆಗಿಲ್ಲ ಅಂದ್ರೆ ಕೂಡ ಆ ಹ್ಯಾಪಿನೆಸ್, ಆ ಖುಷಿ ಇದೇ ಇರುತ್ತೆ. ಪ್ರತಿ ವರ್ಷ ಹಾರ್ಟ್ ಅಟ್ಯಾಕ್ ಕೊಟ್ಟಿದ್ದಾರೆ, ಈ ಸಲ ಹಾರ್ಟ್ ಅಟ್ಯಾಕ್ ಕೊಟ್ಟಿ ಒಂದು ICU ಆಚೆ ಬರ್ತೀರಾ ಅಂತ ಹೇಳ್ತೀರಾ? ವಿನ್ ಆಗತ್ತೆ, ವಿನ್ ಆಗೇ ಆಗ್ತೀರಾ? ಮಿಸ್ ಆಗಲ್ಲ, ವಿನ್ ಆಗತ್ತೆ. ಇಫ್ ಇನ್ ಕೇಸ್ ಇವಾಗ RCB ಗೆಲ್ಲಿಲ್ಲ ಸರ್, ಇವಾಗ ಎರಡು ಟೀಮು ಗೆದ್ದಿಲ್ಲ, ವಿನ್ ಆಗತ್ತೆ ಸರ್. ವಿನ್ ಆಗತ್ತೆ ಬಿಟ್ಟು ಬೇರೆ ಮಾತೇ ಅರ್ಥಲ್ಲ. ವಿನ್ ಆಗತ್ತೆ, ಆ ಲೆವೆಲ್ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟಿದೀರಾ. ವಿನ್ ಆಗತ್ತೆ ಅಷ್ಟೇ. ಇವಾಗ ಪಂಜಾಬ್ ಗೆದ್ದಿಲ್ಲ, RCB ಗೆದ್ದಿಲ್ಲ. ಪಂಜಾಬ್ ಗೆದ್ರುನು ವಿನ್ ಆಗಲ್ಲ, RCB ವಿನ್ ಆಗತ್ತೆ ಅಷ್ಟೇ. ಪಂಜಾಬ್ ವಿನ್ ಆಗಲ್ಲ. ಸೂಪರ್ ಸರ್. RCB ಈ ಸಲ ಫೈನಲ್ಸ್ ಬಂದಿದೆ, ಎಷ್ಟು ಖುಷಿ ಇದೆ ಸರ್? ಗೆಲ್ಲುತ್ತೆ ಸರ್, 100% ಭಾಗ ಗೆಲ್ಲುತ್ತೆ. ನಾನು ಬನಶಂಕರಮ್ಮ ಅರ್ಕೆ ಮಾಡ್ತಾ ಇದ್ದೀನಿ. ರಾತ್ರಿ 12 ಗಂಟೆ ಹೊತ್ಕೊಂಡಿದ್ದೀರಾ? ಅರ್ಕೆ ಹೊತ್ಕೊಂಡಿದ್ದೀನಿ, ಕಾಯಿ ಹೊಡೆದ್ಬಿಟ್ಟು ಕರ್ಪೂರ ಅನ್ಸ್ಬಿಟ್ಟು RCB ಗೆದ್ದಿದ್ದೆ. ಸೂಪರ್ ಸರ್. ನಾಳೆ ನಮ್ಮ ಒಂದು ಹೋಟ್ಲ್ ಇದೆ, ಅಲ್ಲಿ ಗೆದ್ರೆ ಕೇಸರಿ ಬಾತ್ ಎಲ್ಲರಿಗೂ ಕಸ್ಟಮರ್, ಎಲ್ಲರಿಗೂ ಸ್ವೀಟ್. ಬೇಸರಿ ಕಪ್ ನಮ್ದೆ ಸರ್. ಇಫ್ ಇನ್ ಕೇಸ್ ಇವಾಗ RCB ಗೆಲ್ಲಿಲ್ಲ, ಪಂಜಾಬ್ನು ಒಂದು ಕಪ್ಪು ಗೆದ್ದಿಲ್ಲ, ಸೊ ಅದಕ್ಕೆ ಬಿಟ್ಕೊಡಕ್ಕೆ ರೆಡಿ ಇದೀರಾ ಸರ್? ಇಫ್ ಇನ್ ಕೇಸ್ ಖಂಡಿತವಾಗಿಲ್ಲ, ಈ ಸರಿ ಬೇಕೇ ಬೇಕು. 18 ವರ್ಷ ವನವಾಸ ಬಿದ್ದಿದ್ವಿ, ಅದಕ್ಕೋಸ್ಕರ ಗೆಲ್ಬೇಕು. ನೆಕ್ಸ್ಟ್ ಬೇಕಾದ್ರೆ ಬಿಟ್ಕೊಡೋಣ, ಸರಿ ಬಿಟ್ಕೊಡೋಣ, ಗೆದ್ದೇ ಗೆಲ್ಬೇಕು. 18 ವರ್ಷ ವನವಾಸ ಆಗಿದೆಯಲ್ಲ, ಅದರಿಂದ ಈ ಸರಿ ಗೆಲ್ತೀವಿ ನಾವು. ಓಕೆ ಸರಿ, ಫಸ್ಟ್ ನಿಮ್ಗೆ ಯಾವ ತರ ಮ್ಯಾಚ್ ಆಗ್ಬೇಕು ಸರ್? ನಮ್ ಬ್ಯಾಟಿಂಗ್ ಚೂಸ್ ಮಾಡೋದಾ, ಬೌಲಿಂಗ್ ಚೂಸ್ ಮಾಡೋದು ಬೆಟರ್? ಯಾವ್ದಾದ್ರು ಆಗ್ಲಿ, ಒಟ್ನಲ್ಲಿ RCB ಗೆಲ್ಬೇಕು ಅಷ್ಟೇ ನಮ್ ಖುಷಿ. ಅಷ್ಟೇ, ಅದು ಇದು ಬೇಡ, ಗೆಲ್ಬೇಕು, ಚೇಸಿಂಗ್ ಬೇಕು. RCB ಚೇಸಿಂಗ್ ಇಸ್ ಬೆಸ್ಟ್ ಅಂತಾರೆ. ನಮ್ಮ ಬಸವಣ್ಣವ್ರು ಹೊರ ಕೊಟ್ಟಿದ್ದಾರೆ, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿದೀವಿ. ಸೂಪರ್ ಸರ್. ಸರ್ ಇವಾಗ ಟಿ ಶರ್ಟ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಸದಲ್ಲಿ ಹೋಗ್ತೀರಾ? ಮಗನ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ಮಗಳು ಅಲ್ಲಿ ಕೂತಿದ್ದ, ಸ್ಕೂಲಿಂದ ಹಂಗೆ ಬಂದಿದ್ದಾಳೆ. ಅವನು ಹೌದಾ? ಹೋಗಿಲ್ಲ, ಆಟೋಲೆ ಕೂತಿದ್ದಾಳೆ. ಓಕೆ, ಏನ್ ಸೆಲೆಬ್ರೇಷನ್ ಏನಕ್ಕೆ ಸರ್? ಟಿ ಶರ್ಟ್ ಮನೇಲಿ ಹಾಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಮ್ಯಾಚ್ ಮಾಡಬೇಕಾ? ರೌಂಡ್ ನೋಡಿಬೇಕಂತೆ, ರೌಂಡ್ ನೋಡಿಬಿಟ್ಟು ಆಮೇಲೆ ಬನಶಂಕರಿ ದೇವಸ್ಥಾನಕ್ಕೆ ಕಾಯಿ ಹೊಡೆದು ಕರ್ಪೂರ ಅನ್ಸ್ಬಿಟ್ಟು. ಸೊ ಮ್ಯಾಮ್, RCB ಫೈನಲ್ಸ್ ಬಂದಿದೆ, ಎಷ್ಟು ಖುಷಿ ಆಗಿದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಲೈಕ್ 18 ಸೀಸನ್ಸ್ ಆದ್ಮೇಲೆ ಫೈನಲ್ಸ್ ವರ್ಗೂ ಬಂದು ಇವಾಗ ಲಾಸ್ಟ್ ಕಪ್ ಗೆಲ್ಬೇಕು ಅನ್ನೋದು ಒಂದು ಖುಷಿ ಇದೆ. ಸೊ ಫೈನಲಿ RCB ವಿನ್ ಆಗೇ ಆಗುತ್ತೆ, ಕಪ್ ಗೆಲ್ಲುತ್ತೆ. ಓಕೆ, ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ಮ್ಯಾಮ್, ಫಿಂಗರ್ಸ್ ಕ್ರಾಸ್, ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ನಾವ್ ಯಾವತ್ತು RCB ಫ್ಯಾನ್ಸ್ ಬಿಟ್ಕೊಡಕ್ ಆಗಲ್ಲ. ಸೊ ಏನ್ ಮಾಡಕ್ ಆಗಲ್ಲ, ನೆಕ್ಸ್ಟ್ ಸೀಸನ್ ಗಾರು ನಾವ್ ವೇಟ್ ಮಾಡೇ ಮಾಡ್ತೀವಿ. RCB 100% ಹೇಳ್ತೀರಾ ಮ್ಯಾಮ್? ನೀವೇನಾದ್ರೂ ಹೋಮ ಪೂಜೆ ಯಾತ್ರೆ ಏನಾದ್ರು ಏನು ಇಲ್ಲ, ದೇವ್ರಿಗೆ ಒಂದು ನಮಸ್ಕಾರ ಆಗ್ತೀವಿ ಅಷ್ಟೇ. ಬಟ್ RCB ವಿನ್. ಓಕೆ, ಸೋಶಿಯಲ್ ಮೀಡಿಯಾ ನೋಡಿದವರೆಲ್ಲ ಎಲ್ಲರೂ ಏನೋ ಅರ್ಕೆನೋ ಏನೋ ಹೋಮನೋ ಇಲ್ಲ ಏನೋ ಒಂದು ಪಾದಯಾತ್ರೆ ಏನೇನೋ ಮಾಡ್ತಾ ಇದಾರೆ. ಆತರ ಏನು ಇಲ್ಲ, ಅವ್ರು ಓನ್ ಆಗಿ ಆಡ್ತಾರೆ, ವಿನ್ ಆಗ್ತಾರೆ, ಹಾಗೆ ಆಗ್ತಾರೆ ಮ್ಯಾಮ್. RCB ಫೈನಲ್ಸ್ ಬಂದಿದೆ. RCB ಫೈನಲ್ ಬರ್ಬೇಕು, ನಮ್ಮ ಆಶೀರ್ವಾದ RCB ಇರಬೇಕು, ವಿನ್ನಿಂಗ್ ಆಗಬೇಕು, ಚೆನ್ನಾಗಿರ್ಬೇಕು, ಎಲ್ಲ ಸಕ್ಸಸ್ ಆಗಬೇಕು. RCB ಗೆ ಜೈ ಅಷ್ಟೇ. ಆಲ್ ದ ಬೆಸ್ಟ್ RCB. ಐ ಲವ್ ವಿರಾಟ್ ಭಾಯ್. RCB ವಿನ್ ಆಗುತ್ತೆ ಅನ್ಸುತ್ತೆ. ವಿನ್ ಆಗ್ಲೇಬೇಕು ಈ ಸಲ, 100% ವಿನ್ ಆಗ್ಲೇಬೇಕು ಈ ಸತಿ. ಇಡೀ ಕರ್ನಾಟಕದಲ್ಲ ಪೂಜೆ ಮಾಡ್ತಾ ಇದಾರೆ. ಇನ್ನೇನಪ್ಪ, ಎಲ್ಲ ಕಡೆ ಸ್ವೀಟ್ ಅಂತಿದ್ದಾರೆ, ಖುಷಿಯಾಗಿದ್ದಾರಲ್ಲ. ವಿನ್ ಆಗುತ್ತೆ ಇವತ್ತು ನೈಟ್ ಅಂತ ಅನ್ಕೊಂಡಿದೀವಿ, ವಿನ್ ಆಗಿ ಆಗುತ್ತೆ. RCB ನಮಗೆ ತಡೆಯಕ್ಕೆ ಆಯ್ತಲ್ಲ, ಅಷ್ಟೊಂದು
ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತಿ ಸಲ ನಮ್ದೇ ಅಂತ ಹೇಳ್ತಾ ಇದ್ದೋ, ಈ ಸಲ ನಮ್ದಾಗ್ಲೇಬೇಕು. ಸೊ ನೀವೇನಾದ್ರು ಪ್ರತಾಪ್ ಪೂಜೆ ಏನಾದ್ರು ಮಾಡಿಸ್ತಿದ್ದೀರಾ RCB ಗೆಲ್ಲಕ್ಕೆ? ನಾವು ಅಷ್ಟು ದಿನ ಬೆಳಗಾರೆ ಬಿಸ್ನೆಸ್ ಮಾಡ್ತೀವಿ, ಬಟ್ ಏನಂದ್ರೆ ನಾವು ತುಂಬಾ ಆರೈಸ್ತೀವಿ ಅಷ್ಟೇ. ಹಾರೈಸ್ತೀರಾ ಅಷ್ಟೇ. ಸೊ ಪ್ರೀತಿ ಹೃದಯದಲ್ಲಿದೆ. ಹೃದಯದಲ್ಲ, ಅಯ್ಯೋ ಎತ್ಕೊಂಡ್ಬಿಟ್ಟಿದ್ದೀರಾ ಅಂತೀರಾ? ಈಗ ನಾವು ಪಕ್ಕ ಬೆಂಗಳೂರು ಬಗ್ಗೆ ಹೇಳ್ಬೇಕಾ? ಹೌದು.